ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಸ್ಲಾಂ ಅಂತ, ಚಿಕ್ಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆಯಿಂದ ಬಂದಿದ್ದೀನಿ. ನನಗೆ ವ್ಯಾಪಾರದಲ್ಲಿ ತುಂಬ ಲಾಸ್ ಆಗ್ತಿತ್ತು. ಲಾಸು ಅಂದರೆ ಎಷ್ಟು ಬಂಡವಾಳ ಹಾಕಿರೂ ಉಳಿತಿರಲಿಲ್ಲ. ಯೂಟ್ಯೂಬ್ನಲ್ಲಿ ನಾನು ನೋಡಿದಾಗ ಲಕ್ಷ್ಮೀ ಮೇಡಮ್ಮ, ಅನಂತ ವಿಶ್ವಾಚಾರ್ಯರು ಅವ್ರ ಇದು ಅಪರ್ಮಿಷನ್ ಕೊಟ್ಟು ಅದನ್ನು ಕೇಳಿ ಬ್ರಾಹ್ಮಿಯ ಮುಹೂರ್ತದಲ್ಲಿ ಫಸ್ಟ್ನಿಂದಲೂ ಒಂದು ವರ್ಷದಿಂದ ನೋಡ್ತಿದ್ದೆ. ನನ್ನ ಮಗನ ಮದುವೆ 2-3 ವರ್ಷದಿಂದ ಆಗ್ತಿರಲೇ ಇಲ್ಲ. ಅಪರ್ಮೇಷನ್ನಲ್ಲಿ ಯಾವಾಗಲೂ ನಾನು ಕೇಳ್ಕೊತಿದ್ದೆ, ಮದುವೆ ಆಗಲಿಲ್ವಲ್ಲಪ್ಪ ಏನು ಮಾಡೋದು ಅಂತವ. ಬ್ರಾಹ್ಮಿಯ ಮುಹೂರ್ತದಿಂದ ಶುರು ಮಾಡಿದ್ದು ಫಸ್ಟ್ನಿಂದ ಒಂದು ವರ್ಷದ ತನಕ ಮದುವೆಗೆ ನಂತ ದುಡ್ಡು ಇರಲಿಲ್ಲ. ಅಪರ್ಮೇಷನ್ ಮಾಡ್ತಾ ಮಿರರ್ ಆಪರೇಷನ್ ಮಾಡಿ ಆಮೇಲೆ ಒಂದು 6 ತಿಂಗಳಿಗೆ ಎಂಡ್ ಸೆಟ್ ಆಯಿತು. ನಂತ ದುಡ್ಡು ಇರಲಿಲ್ಲ. ಹಂಗೆ ದುಡ್ಡು ಅದೇ ಥರ ಅಪರ್ಮೇಷನ್ ಮಾಡ್ಕೊಂಡು ಕೇಳ್ಕೊಂಡು 10 ಲಕ್ಷ ರೂಪಾಯಿ ದುಡ್ಡು ನಾನು ಇವು ಸಾರ್ ಹೇಳ್ದಂಗೆ ಪಿಗ್ಗಿ ಬ್ಯಾಂಕ್ ಮಾಡ್ಕೊಂಡು ಡೈಲಿ ಎತ್ತಿಡ್ತಿದ್ದೆ. ಒಂದು ವರ್ಷಕ್ಕೆ ಒಂದು 3 ಲಕ್ಷ ರೂಪಾಯಿ ಆಯಿತು ಅದು ಎತ್ತಿಟ್ಟಿದ್ದ ದುಡ್ಡು. ಆಮೇಲೆ ಸಾಲ ಕೊಡಬೇಕಾದರೂ ಎಲ್ಲರೂ ತಂದು ಕೊಟ್ಬಿಟ್ರು. ಒಂದು 10 ಲಕ್ಷ ರೂಪಾಯಿನೇನೋ ಬಾಕಿ ಬಂತು ನಾನು ಕೊಟ್ಟಿದ್ದು. ಆವಾಗಲಿಂದ ನನಗೆ ಭಾರಿ ನಂಬಿಕೆ ಬಂದ್ಬಿಡ್ತು. ಹಂಗಾಗಿ ನಾನು ಈ ವ್ಯಾಪಾರದಲ್ಲಿ 2 ಲಕ್ಷನೋ ಏನೋ ಇತ್ತು ನಂದು. ಈಗ ಒಂದು 25 ಲಕ್ಷ ರೂಪಾಯಿಗೆ ವ್ಯಾಪಾರ ಮಾಡ್ತಿದ್ದೀನಿ. ಇಷ್ಟೆಲ್ಲ ಆಗೋಕ್ಕೆ ಕಾರಣ ನಾನು ಯೂಟ್ಯೂಬ್ನಲ್ಲಿ ನೋಡಿದ್ದು. ತುಂಬ ಗುರೂಜಿಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಅವ್ರಿಗೆ ಥ್ಯಾಂಕ್ಸು. ಅಕ್ಷಯ್ ಬಾಗೇಲ್, ನಾನು ಹಾವೇರಿ ಜಿಲ್ಲೆಯಿಂದ ಬಂಕಾಪುರದಿಂದ ಬಂದಿದ್ದೇನೆ. ನಾನು 4 ತಿಂಗಳಿಂದ ಗುರೂಜಿಯವರ ವಿಡಿಯೋ ನೋಡ್ತಾ ಇದ್ದೇನೆ. ಅದರಲ್ಲಿ ಫಸ್ಟ್ ತಿಂಗಳ ನೋಡಿದ್ರೆ ಬರಬೇಕು ಅಂತ ಮಾಡಿದ್ದೆ. ಯಾಕಂದ್ರೆ ನನಗೊಂದು ಸ್ವಂತ ಎಕ್ಸ್ಪೀರಿಯೆನ್ಸ್ ಏನಂದ್ರೆ, ನಾನು ಡ್ಯೂಟಿ ಹೋಗುವಾಗ ಬೈಕು ನಮ್ಮ ರಿಲೇಷನ್ ಮನೆಯಲ್ಲಿ ಬಿಟ್ಟು ಬಂದಿದ್ದೆ. ಆನ್ ದಿ ವೇ ಸಾಹೇಬರು ಫೋನ್ ಮಾಡಿ, ಇಲ್ಲ ಅರ್ಜೆಂಟ್ ನೀವು ಡ್ಯೂಟಿ ಬರಲೇಬೇಕು ಇಮಿಡಿಯೇಟ್ಲಿ ಅಂತ ಅಂದರು. ನಾನು ಬೇರೆಯವರು ಬೈಕನ್ನು ಡ್ರಾಪ್ ತೊಗೊಂಡು ಹೈವೇಯಲ್ಲಿ ನಿಂತಾಗ ಒಂದು ನೋಡೋಣ ಗುರೂಜಿಯವ್ರು ಹೇಳ್ಯಾರ, ಅದನ್ನು ಟೆಸ್ಟ್ ಮಾಡೋಣ ಅಂಥೇಳಿ ನನ್ನ ಕೆಲಸಕ್ಕೆ ಅತಿ ಶೀಘ್ರವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನಾನು ಕರ್ತವ್ಯಕ್ಕೆ ಹೋಗಿದ್ದಕ್ಕಾಗಿ ವಿಶ್ವಕ್ಕೆ ಕೋಟಿ ಕೋಟಿ ಕೃತಜ್ಞತೆಗಳು ಅಂತಂದೆ. ಅಂದು ವಿತಿನ್ 5 ಸೆಕೆಂಡ್ನಲ್ಲಿ ಒಂದು ಟ್ರ್ಯಾಕ್ಸ್ ಬಂತು. ಆ ಟ್ರ್ಯಾಕ್ಸಲ್ಲಿ ನಾನು ಈಸಿಯಾಗಿ ನನ್ನ ಡ್ಯೂಟಿನ ಹೋದೆ. ಆವಾಗಲಿಂದ ನಾನು ಗುರೂಜಿಯವರ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು ಅಂತಿದ್ದೆ. ಬಟ್ ಸಾಲದಲ್ಲಿದೆ, ನೀವು ಹೋಗೋದು ಹೆಂಗಪ್ಪ ಅಂತೇಳಿ ಗುರೂಜಿಯವ್ರು ಹೇಳ್ದಂಗೆ ಕರ್ಮ ಕಳಿಬೇಕು ಸರ್, ಕರ್ಮ ಕಳೆದ ಮೇಲೆ ನಾವು ಬರೋದು ಅನ್ನೋ ಹಾಗೆ ನಾನು ನನ್ನ ಕೆಟ್ಟ ಅಭ್ಯಾಸಗಳಿಗೆ ನಾನು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಅದರ ಜೊತೆಗೆ ನಮ್ಮ ತಂದೆ ತಾಯಿ ನಾನು ಮಾಡಿರೋ ಕೆಟ್ಟ ಕೆಲಸಕ್ಕಾಗಿ ಅಳ್ತಾಯಿದ್ರು. ಗುರೂಜಿಯವರೇ, ನಾನು ಪ್ರಾಮಿಸ್ ಮಾಡ್ತೀನಿ, ನನ್ನ ಕರ್ಮ ಕಳೆದೇ ಇರೋದಕ್ಕೆ ಕಾರಣ ಅಂದರೆ ನಾನು ನನ್ನ ತಂದೆ ತಾಯಿಯನ್ನು ಭಾಳ ಅಳಿಸಿದ್ದೇನೆ ಗುರುಗಳೇ. ಇನ್ಮೆಯಿಂದ ಈ ಒಂದು ಸ್ಟೇಜಿಂದ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ತಂದೆ ತಾಯಿ ಖುಷಿಯಿಂದ ನೋಡ್ಕೊಳ್ಳೋಂಥ ಒಂದು ಪ್ರಮಾಣ ಮಾಡ್ತೀನಿ. ಅದು ಶತಸಿದ್ಧ. ಅದರ ಜೊತೆಗೆ ನಾನು ಒಳ್ಳೆಯ ರೀತಿಯಾಗಿ ಬೆಳಿತೇನೆ ಅನ್ನೋದನ್ನು ಈ ಒಂದು ವೇದಿಕೆ ಮೂಲಕ ಬೇಡ್ಕೊಳ್ತೇನೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್.